ಚಿಕಿತ್ಸೆಯ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. ಪ್ರಥಮ ಚಿಕಿತ್ಸೆ ಅಂತಂದ್ರೆ ಏನು ಅಂತೇಳಿ ನೀವು 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರ. ಏನಾಗುತ್ತೆ ಪ್ರಥಮ ಚಿಕಿತ್ಸೆ ಅಂತಂದರೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ ಅಪಘಾತವಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕಿಂತ ಮುಂಚೆ ನೀಡುವಂತಹ ಪ್ರಾಥಮಿಕ ಚಿಕಿತ್ಸೆಯನ್ನು ಅಥವಾ ತುರ್ತು ಚಿಕಿತ್ಸೆಯನ್ನು ನಾವೇನಂತ ಕರಿತೀವಿ, ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತಾ ಹೋಗ್ತೀವಿ. ನಾವು 8ನೇ ತರಗತಿಯಲ್ಲಿ ಪ್ರಥಮ ಚಿಕಿತ್ಸೆಯ ಬಗ್ಗೆ ಎಲ್ಲ ನೋಡ್ತಾ ಹೋದ್ವಿ. ಈ ಅಧ್ಯಾಯದಲ್ಲಿ ನಾವು 3 ರೀತಿಯಾದಂತಹ ಸಂದರ್ಭಗಳಲ್ಲಿ, ಅಪಘಾತಗಳಲ್ಲಿ ಒಳಗಾದಂತಹ ವ್ಯಕ್ತಿಗೆ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ಅಂತೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ಒಂದೇದು ಹಾವು ಕಚ್ಚಿದಾಗ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು, ಮತ್ತು ನೀರಿನಲ್ಲಿ ಮುಳುಗಿದಾಗ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು, ಮತ್ತು ಪ್ರಾಣಿಗಳು ಕಚ್ಚಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅಂತೇಳಿ ನೋಡ್ತಾ ಹೋಗೋಣ. ಅದಾದ ನಂತರ ವಿವಿಧ ರೀತಿಯಾದಂತಹ ಬ್ಯಾಂಡೇಜ್ಗಳು ಬರ್ತವೆ. ಆ ಬ್ಯಾಂಡೇಜ್ಗಳು ಯಾವುದು ಅಂತೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದಾಗ ನಾನು ಹೇಳಿದಾಗೆ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗೋದಕ್ಕಿಂತ ಮುಂಚೆ ನೀಡುವಂತಹ ಒಬ್ಬ ವ್ಯಕ್ತಿಗೆ ಚಿಕಿತ್ಸೆಯನ್ನು ನಾವು ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಇದರಲ್ಲಿ ಮೊದಲನೇದಾಗಿ ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ಅಂತೇಳಿ ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ಆ ಕಡಿತ ಏನು ಹಾವು ಕಚ್ಚಿದೆಯಲ್ಲ, ಯಾವ ರೀತಿ ಕಡಿದಿದೆ ಎನ್ನುವಂಥದ್ದು ಮತ್ತು ಯಾವ ರೀತಿಯ ಚುಕ್ಕೆಗಳಿದೆ ಎನ್ನುವಂಥದ್ರ ಬಗ್ಗೆ ನಮಗೆ ಅರಿವಿರಬೇಕು. ಈ ಕಡಿತದ ಬಗ್ಗೆ ನಮಗೆ ಅರಿವಿರಬೇಕು. ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ಅದರ ಅರಿವು ಇರಬೇಕು. ಯಾವ ರೀತಿಯಾದಂತಹ ಹಾವು ಕಚ್ಚಿದೆ ಅಂತೇಳಿ ನಾವು ಅರಿವಿರಬೇಕು. ಹಾವು ಒಂದು ಸರೀಸೃಪ ಅಂದರೆ ಹರಿದಾಡುವಂತಹ ಪ್ರಾಣಿ. ಹಾಗಾಗಿ ಹಾವುಗಳಲ್ಲಿ ಅನೇಕ ಜಾತಿ ಇದೆ. ಹಲವಾರು ರೀತಿಯಾದಂತಹ ಹಾವುಗಳಲ್ಲಿ ಜಾತಿ ಇದೆ. ನಾಗರಾವ್ ಇರ್ಬೋದು, ಕಾಳಿಂಗ ಸರ್ಪ ಇರ್ಬೋದು, ಹೆಬ್ಬಾವು ಇರ್ಬೋದು, ಆಮೇಲೆ ಕೆರೆಗುಡ್ಡ ಅಂತೇಳಿ ಕರಿತೀವಿ, ಮಣ್ಮುಕ್ಕಾವು ಅಂತೇಳಿ ಕರಿತೀವಿ, ಎರಡತ್ತಲೆ ಹಾವು, ಈ ರೀತಿಯಾದಂತಹ ಹಲವಾರು ಜಾತಿಗಳ ಹಾವುಗಳು ಇದ್ದಾವೆ. ಇದರಲ್ಲಿ ಕೆಲವೇ ಪ್ರಕಾರದ ಹಾವುಗಳು ಮಾತ್ರ ಕಚ್ಚಿದಂತಹ ಸಂದರ್ಭದಲ್ಲಿ ವಿಷವನ್ನು ದೇಹಕ್ಕೆ ಸೇರುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನು ಉಳಿದಂತಹ ಬಹುತೇಕ ಹಾವುಗಳು ಕಚ್ಚಿದಂತಹ ಸಂದರ್ಭದಲ್ಲಿ ವಿಷ ದೇಹದಲ್ಲಿ ಸೇರ್ಕೊಳ್ಳೋದಿಲ್ಲ. ಹಾಗಾಗಿ ಕೆಲವು ಹಾವುಗಳು ಕಚ್ಚಿದಂತಹ ಸಂದರ್ಭದಲ್ಲಿ ವಿಷ ದೇಹಕ್ಕೆ ಸೇರಿಕೊಂಡ್ಬಿಟ್ಟು ಮನುಷ್ಯ ಸಾಯುವಂತಹ ಸಾಧ್ಯತೆಗಳು ಇದ್ದಾವೆ. ಈ ಸಾವಿನಿಂದ ತಪ್ಪಿಸಿಕೊಳ್ಬೇಕು ಅಂತಂದರೆ ಮೊದಲನೇ ವಿಧಾನ ಅಂತಂದರೆ ಮೊದಲನೇದಾಗಿ ಹಾವು ಕಚ್ಚಿದಂತಹ ಒಬ್ಬ ವ್ಯಕ್ತಿಗೆ ನಾವು ಅಭಯವನ್ನು ನೀಡಬೇಕು. ಏನೂ ಆಗಲ್ಲ, ಧೈರ್ಯವಾಗಿರೋದು ಹೇಳಿ ಧೈರ್ಯವನ್ನು ಹೇಳಬೇಕು. ಮತ್ತೆ ಹಾವು ಕಚ್ಚಿದಂತಹ ಜಾಗವನ್ನು ಪರಿಶೀಲಿಸಬೇಕಾಗತ್ತೆ. ಆ ಕಚ್ಚಿದಂತಹ ಹಲ್ಲುಗಳು ಯಾವ ರೀತಿ ಗಾಯ ಮಾಡಿದೆ ಅಂತೇಳಿ ನಾವು ನೋಡಬೇಕಾಗುತ್ತೆ. ಅಥವಾ ಮತ್ತೆ ಯಾವ ಭಾಗಕ್ಕೆ ಕಚ್ಚಿದೆ, ಕೈ ಕಚ್ಚಿದೆಯೋ, ಕಾಲು ಕಚ್ಚಿದೆಯೋ, ಯಾವ ಭಾಗಕ್ಕೆ ಕಚ್ಚಿದೆ ಅಂತ ನಾವು ಗಮನಿಸಬೇಕು. ಕಚ್ಚಿದಂತಹ ಭಾಗದಿಂದ, ಹಾವು ಕಚ್ಚಿದಂತಹ ಭಾಗದಿಂದ ಹೃದಯದ ಕಡೆಗೆ ರಕ್ತ ಸಂಚಾರ ಆಗದ ರೀತಿಯಲ್ಲಿ ತಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿಬಿಟ್ಟು ಹೃದಯದ ಕಡೆಗೆ ರಕ್ತ ಚಲನೆ ಆಗದ ರೀತಿಯಲ್ಲಿ ಬಿಗಿಯಾದಂತಹ ಒಂದು ತಿರುಚುಪಟ್ಟಿಯನ್ನು, ಒಂದು ಬ್ಯಾಂಡೇಜನ್ನು ಅಥವಾ ಒಂದು ಬಟ್ಟೆಯನ್ನು ಕಟ್ಟಬೇಕಾಗುತ್ತೆ. ಹಾಗಾದರೆ ಈ ಲಕ್ಷಣಗಳು ಏನೇನು, ಹಾವು ಕಡಿದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಯಾವ್ಯಾವ ರೀತಿಯಾದಂತಹ ಲಕ್ಷಣಗಳು ಆಗ್ತಾ ಹೋಗ್ತವೆ ಅಂತೇಳಿ ನೋಡ್ತಾ ಹೋಗೋಣ. ಹಾವಿನಲ್ಲಿ ವಿಷದ ಹಲ್ಲಿನಲ್ಲಿ ಇರುವಂತಹ ಹಾವಿನ ವಿಷಕಾರಕವಾದಂತಹ ಹಾವಾಗಿದ್ದರೆ ಅಂತಹ ಹಾವು 2 ಹಲ್ಲುಗಳಿಂದ ಚುಚ್ಚಿರುತ್ತೆ. 2 ಹಲ್ಲುಗಳನ್ನು ಚುಚ್ಚಿದ್ರೆ ಅದು ವಿಷಕಾರಕವಾದಂತಹ ಹಾವು ಅಂತೇಳಿ ನಾವು ತಿಳ್ಕೊಳ್ಬೋದು. 2 ಹಲ್ಲಿನ ಗುರುತುಗಳಿಗಿಂತ ಹೆಚ್ಚಿಗೆ ಗುರುತು ಇದ್ದರೆ ಅದು ಅಪಾಯಕಾರಿಯಾದಂತಹ ಹಾವು ಅಲ್ಲ, ವಿಷ ದೇಹಕ್ಕೆ ಸೇರಿರಲ್ಲ ಅಂತ ತಿಳ್ಕೊಳ್ಬೇಕು. 2 ಹಲ್ಲುಗಳಿಗಿಂತ ಹೆಚ್ಚಿಗೆ ಹಲ್ಲುಗಳು ನೆಟ್ಟಿದ್ರೆ ಅಂತಹ ಸಂದರ್ಭದಲ್ಲಿ ಅದು ವಿಷಕಾರಕವಾದಂತಹ ಹಾವು ಅಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಯಾವ ಭಾಗದಲ್ಲಿ ಹಾವು ಕಚ್ಚಿರುತ್ತೋ ಆ ಭಾಗದಲ್ಲಿ ನೋವು ಇರ್ತಾ ಹೋಗುತ್ತೆ. ವಿಷಕಾರಕವಾದಂತಹ ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ಅಂತಹ ಮನುಷ್ಯನ ಕೈಕಾಲುಗಳಲ್ಲಿ ಕಂಪಿಸಲಿಕ್ಕೆ ಪ್ರಾರಂಭ ಆಗ್ತಾ ಇರುತ್ತೆ ಮತ್ತು ಆತ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಬಾಯಿಯಿಂದ ಎಂಜಲು ಮತ್ತು ನೊರೆ ಸುರಿತಾ ಹೋಗುತ್ತೆ ಮತ್ತು ನಾಲಿಗೆ ಒಳಚಾಚ್ತಾ ಹೋಗುತ್ತೆ ಮತ್ತು ನಾಲಿಗೆ ದಪ್ಪ ಆಗ್ತಾ ಹೋಗುತ್ತೆ, ಮಾತುಗಳು ತೊದಲಾಗ್ತಾ ಹೋಗ್ತವೆ. ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ಅದು ವಿಷಕಾರಕವಾದಂತಹ ಹಾವು ಆಗಿದ್ದರೆ ಅದು ಆ ಸಂದರ್ಭದಲ್ಲಿ
ಶರೀರ ಸೆಡೆದುಕೊಳ್ಳುತ್ತೆ ಮತ್ತು ದೇಹ ತಣ್ಣಗಾಗ್ತಾ ಹೋಗುತ್ತೆ. ಇದಿಷ್ಟು ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ಇರುವಂತಹ ಲಕ್ಷಣಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಉಪಚಾರವನ್ನು ಯಾವ ರೀತಿ ಮಾಡಬೇಕು, ಹಾವು ಕಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು, ವೈದ್ಯರನ್ನು ಆದಷ್ಟು ಬೇಗನೆ ಕರೆಸಬೇಕು. ಮತ್ತು ಹಾವು ಕಚ್ಚಿದಂತಹ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನು ಮೂರ್ಛೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ತಲೆಗೆ ಅಭಿಮುಖವಾಗಿ ಹೃದಯದ ಕಡೆಗೆ ರಕ್ತ ಸಂಚಾರ ಆಗದ ರೀತಿಯಲ್ಲಿ ಗಾಯದ ಮೇಲ್ಭಾಗದಲ್ಲಿ ಒಂದು ಬಟ್ಟೆಯನ್ನಾಗಿರ್ಬೋದು, ಉರಿಯನ್ನಾಗಿರ್ಬೋದು, ಹಗ್ಗವನ್ನಾಗಲಿ ರಕ್ತ ಸಂಚಾರ ಆಗದ ರೀತಿಯಲ್ಲಿ ಕಟ್ಟಬೇಕು. ಮತ್ತು ಚಾಕು ಅಥವಾ ಬ್ಲೇಡಿನಿಂದ ಕೊಯ್ದುಬಿಟ್ಟು ರಕ್ತ ವಿಷವನ್ನು ಏನು ಬಟ್ಟೆಯನ್ನು ಕಟ್ಟಿದ ಸಂದರ್ಭದಲ್ಲಿ ರಕ್ತ ಕೆಳಗಡೆ ಎತ್ಕಟ್ತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಕೊಯ್ದುಬಿಟ್ಟು ಚಾಕುವಿನಿಂದ ಅಥವಾ ಬ್ಲೇಡ್ನಿಂದ ಆ ಗಾಯದ ಸಮೀಪದಲ್ಲಿ ಕೊಯ್ದುಬಿಟ್ಟು ರಕ್ತ ಹೊರ ಹೋಗುವ ರೀತಿಯಲ್ಲಿ ಮಾಡೋದ್ರಿಂದಾಗಿ ಏನಾಗುತ್ತೆ, ವಿಷಕಾರಕವಾದಂತಹ ಅಂಶ ಜಾಸ್ತಿ ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾವು ಕಚ್ಚಿದಂತಹ ಒಬ್ಬ ವ್ಯಕ್ತಿಗೆ ಸಾಂತ್ವನವನ್ನು ಮಾಡ್ತಾ ಹೋಗಬೇಕು. ಏನೂ ಆಗೋದಿಲ್ಲ, ಧೈರ್ಯವಾಗಿ ಅವರಿಗೆ ಸಾಂತ್ವನ ಮಾಡಬೇಕು ಮತ್ತು ಅವರು ಗಾಬರಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಗಾಬರಿ ಆದಂಥ ಸಂದರ್ಭದಲ್ಲಿ ಹೃದಯದ ಬಡಿತ ಜಾಸ್ತಿ ಆಗ್ತಾ ಹೋಗುತ್ತೆ, ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗೋದ್ರಿಂದ ಹೃದಯದ ಕಡೆಗೆ ವಿಷ ಅತ್ಯಂತ ಬೇಗ ಸಮೀಪಿಸ್ತಕ್ಕಂಥ ಸಾಧ್ಯತೆಗಳು ಇರ್ತಾ ಹೋಗ್ತವೆ. ಮತ್ತು ಮೂರ್ಛೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಅವರು ಎಚ್ಚರ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಬಿಸಿ ಬಿಸಿಯಾದಂತಹ ಪಾನೀಯವನ್ನು ಕಾಫಿ, ಹಾಲು, ಟೀಯನ್ನು ಕೊಡಬೇಕಾಗುತ್ತೆ. ಇದಿಷ್ಟು ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ಮಾಡುವಂತಹ ಪ್ರಥಮೋಪಚಾರದ ಬಗ್ಗೆ. ಹಾವುಗಳಲ್ಲಿ ಅನೇಕ ವಿಧ ಇದ್ದಾವೆ. ಅದರಲ್ಲಿ ಕೆಲವೇ ಪ್ರಕಾರದ ಹಾವುಗಳು ಮಾತ್ರ ಕಡಿದ್ರೆ ವಿಷ ಇರುತ್ತದೆ. ಅಂತಹ ಹಾವುಗಳ ಕಚ್ಚಿದಂಥ ಸಂದರ್ಭದಲ್ಲಿ ಯಾವ ರೀತಿ ಉಪಚಾರವನ್ನು ಮಾಡಬೇಕು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾವ ಲಕ್ಷಣಗಳು ಇರ್ತದೆ ಅಂತೇಳಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದು ನೀರಿನಲ್ಲಿ ಮುಳುಗಿದಂಥವನು. ನೀರಿನಲ್ಲಿ ಮುಳುಗಿದಂತಹ ಒಬ್ಬ ವ್ಯಕ್ತಿಗೆ ನಾವು ಯಾವ ರೀತಿ ಉಪಚಾರವನ್ನು ಮಾಡಬೇಕು. ನೀರಿನಲ್ಲಿ ಮುಳುಗಿದಂತಹ ಒಬ್ಬ ವ್ಯಕ್ತಿಯನ್ನು ಈಜು ಬರುವಂಥವ್ರು ಮಾತ್ರ ನೀರಲ್ಲಿ ಇಳಿದ್ಬಿಟ್ಟು ಅವ್ರನ್ನ ಹೊರಗಡೆ ತಗೊಂಬರುವಂಥ ಪ್ರಯತ್ನವನ್ನು ಮಾಡಬೇಕು. ನೀರಿನಲ್ಲಿ ಬಿದ್ದಂಥವರ ಬಟ್ಟೆ ಅಥವಾ ತಲೆ ಕೂದಲನ್ನ ಎಳ್ಕೊಂಡು ನಾವು ಹೊರಗೆ ಕರ್ಕೊಂಡು ಬರಬೇಕಾಗುತ್ತೆ. ಯಾಕೆಂದರೆ ಬಿದ್ದವರು ಗಾಬರಿಯಿಂದ ರಕ್ಷಿಸಲಿಕ್ಕೆ ಹೋದಂಥ ಒಬ್ಬ ವ್ಯಕ್ತಿಯನ್ನು ಕೈಕಾಲಾದ ರೀತಿಯಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಅವನು ಈಜಾಡಲಿಕ್ಕೆ ಅವನ್ನ ಹೊರ ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆಗದ ಸಂದರ್ಭದಲ್ಲಿ ಜೀವ ಭಯ ಇದ್ದ ಸಂದರ್ಭದಲ್ಲಿ, ಹಾಗಾಗಿ ಯಾವ ಕಾರಣಕ್ಕೂ ಕೂಡ ನೀರಿನಲ್ಲಿ ಮುಳುಗ್ತಾ ಇರುವಂಥ ಒಬ್ಬ ವ್ಯಕ್ತಿಯನ್ನು ಬಟ್ಟೆ ಹಿಡ್ಕೊಂಡು ಎಳ್ಕೊಂಡು ಬರಬೇಕು. ಇಲ್ಲ ಅಂತಂದರೆ ಅವರ ತಲೆ ಕೂದಲನ್ನ ಇಟ್ಕೊಂಡು ಎಳ್ಕೊಂಡು ಬರಬೇಕಾಗುತ್ತೆ. ಅದಕ್ಕೆ ಅದು ಆಗಲಿಲ್ಲ ಅಂತಂದರೆ ಸಮೀಪದಲ್ಲಿರುವಂತಹ ಬಟ್ಟೆ ಆಗಿರ್ಬೋದು, ಹಗ್ಗ ಆಗಿರ್ಬೋದು, ಅಥವಾ ಆಧಾರವಾಗಿ ಏನಾದರೂ ಸಿಗುವಂಥದ್ದಿದ್ರೆ ಅಂಥವನ್ನು ಕೊಟ್ಟು ಅವರು ನೀರಿನಿಂದ ಹೊರಗಡೆ ಕರ್ಕೊಂಡು ಬರಬೇಕಾಗುತ್ತೆ. ಆ ನೀರಿನಿಂದ ಮೇಲೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಬೋರಲಾಗಿ ಅಂಗಾತ ಮಲಗಿಸ್ಬೇಕು. ಮತ್ತು ದೇಹದ ಒಳಗಡೆ ಕುಪ್ಪಸದಲ್ಲಿ ಸೇರಿಕೊಂಡಿರುವಂತಹ ನೀರನ್ನು ಹೊರ ತೆಗಿಲಿಕ್ಕೆ ಅವರ ಹೊಟ್ಟೆಯ ನಿಧಾನಕ್ಕೆ ಅದುತ್ತಾ ಇರಬೇಕಾಗುತ್ತೆ. ನೀರನ್ನು ಹೊರಗೆ ಹಾಕಬೇಕಾಗುತ್ತೆ. ಕೃತಕ ಶ್ವಾಸಕೋಶವನ್ನು ನೀಡಬೇಕಾಗುತ್ತೆ. ಉಸಿರಾಟವನ್ನು ಸರಾಗವಾಗಿ ಮಾಡಬೇಕಾಗುತ್ತೆ. ಒಂದ್ಸರಿ ಆಗಲಿಲ್ಲ ಅಂತಂದರೆ ಬಾಯಿಯಿಂದ ಬಾಯಿ ಹಾಕಿಬಿಟ್ಟು ಅವರಿಗೆ ಉಸಿರನ್ನ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಂತರ ಅವರು ಗಾಬರಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ನಂತರ ಅವರನ್ನು ಧೈರ್ಯವಾಗಿ ನಿಂತುಬಿಟ್ಟು ಪ್ರಥಮೋಪಚಾರವನ್ನು ನೀಡಬೇಕಾಗುತ್ತೆ. ಇದು ನೀರಿನಲ್ಲಿ ಮುಳುಗಿದವರ ಬಗ್ಗೆ. ಇನ್ನು ಪ್ರಾಣಿಗಳು ಕಚ್ಚಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದ ಪ್ರಥಮೋಪಚಾರವನ್ನು ಮಾಡಬೇಕು. ಮನುಷ್ಯನು ಕೂಡ ಒಂದು ಮೂಲಭೂತವಾಗಿ ಒಬ್ಬ ಪ್ರಾಣಿಯಾಗಿದ್ದಾನೆ. ಉಳಿದ ಪ್ರಾಣಿಗಳಿಗಿಂತ ಇವನು ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಈಗ ಒಂದು ಸ್ವಲ್ಪ ಸ್ವಭಾವದಲ್ಲಿ ಸಂಪನ್ನನಾಗಿರ್ತಾನೆ. ಪ್ರಾಣಿಗಳಲ್ಲಿ ಹಲವಾರು ಕ್ರೂರ ಪ್ರಾಣಿಗಳು ಕೂಡ ಇದ್ದಾವೆ ಮತ್ತು ಸಾಕು ಪ್ರಾಣಿಗಳು ಕೂಡ ಇದ್ದಾವೆ. ಅಂತಹ ಪ್ರಾಣಿಗಳಲ್ಲಿ ಅವು ಕಚ್ಚಿದಂತಹ ಸಂದರ್ಭಗಳು ಕೂಡ ಉಂಟಾಗ್ತಾ ಹೋಗ್ತವೆ. ಅದರಲ್ಲಿ ವಿಶೇಷವಾಗಿ ನಾಯಿ ಕಚ್ಚಿದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಥಮೋಪಚಾರ ಮಾಡಬೇಕು. ಮೊದಲು ಕಚ್ಚಿದಂತಹ ನಾಯಿ ಯಾವ ನಾಯಿ, ಆ ನಾಯಿಗೆ ಹುಚ್ಚಿಡಿದೆಯೋ ಇಲ್ವೋ, ಅಥವಾ ಸಾಮಾನ್ಯ ಬೀದಿ ನಾಯಿಯೋ ಅಥವಾ ಸಾಕು ನಾಯಿಯೋ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾವುದೇ ಪ್ರಾಣಿ ಕಚ್ಚಿದಂಥ ಸಂದರ್ಭದಲ್ಲಿ ಆ ಗಾಯಕ್ಕೆ
ಸೋಂಕು ತಗುಲದ ರೀತಿಯಲ್ಲಿ ಹತ್ತಿರದಲ್ಲಿ ಇರುವಂಥ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿರ್ತವೆ. ಸೋಂಕು ತಗುಲದ ರೀತಿಯಲ್ಲಿ ಅವರಿಗೆ ಹತ್ತಿರದಲ್ಲಿರುವಂತಹ ಅಯೋಡಿನ್ ಆಗಿರ್ಬೋದು ಅಥವಾ ಆಂಟಿಸೆಪ್ಟಿಕ್ ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ದ್ರಾವಣದಿಂದ ಅದನ್ನು ಆ ಗಾಯವನ್ನು ಕಚ್ಚಿರುವಂತಹ ಗಾಯವನ್ನು ಸ್ವಚ್ಛಗೊಳಿಸಬೇಕಾಗುತ್ತೆ. ಸ್ವಚ್ಛಗೊಳಿಸ್ಬಿಟ್ಟು ರಕ್ತಸ್ರಾವ ಆಗದ ರೀತಿಯಲ್ಲಿ ರಕ್ತ ಹರಿಯದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ಸುರುಳಿ ಬ್ಯಾಂಡೇಜನ್ನು ಸುತ್ತಿ ಅವರಿಗೆ ಪ್ರಥಮೋಪಚಾರವನ್ನು ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಾಣಿಗಳು ಕಚ್ಚಿದಂಥ ಸಂದರ್ಭದಲ್ಲಿ ಆ ಸುಣ್ಣವನ್ನೇ ಹಚ್ಚುವಂಥದ್ದೇ ಆಗಲಿ ಅಥವಾ ಮಣ್ಣನ್ನು ಹಚ್ಚುವಂಥದ್ದಾಗಲಿ ಮಾಡಬಾರ್ದು. ಇದರಿಂದಾಗಿ ಆ ಮಣ್ಣು ಮತ್ತು ಸುಣ್ಣದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಶರೀರವನ್ನು ಸೇರ್ಕೊಳ್ಳುವಂತಹ ಸಾಧ್ಯತೆಗಳು ಇರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಅವರಿಗೆ ಮರಳು ಮತ್ತು ಸುಣ್ಣವನ್ನು ಮಣ್ಣನ್ನು ಹಚ್ಚುವಂಥ ಪ್ರಯತ್ನವನ್ನು ಮಾಡಬಾರದು. ಇದು ಒಂದು ಸಾಮಾನ್ಯ ಕ್ರಿಯೆ. ಇದಾದ ನಂತರ ವೈದ್ಯರ ಬಳಿ ಅವರನ್ನು ಕರೆದುಕೊಂಡು ಹೋಗಬೇಕಾಗುತ್ತೆ. ವೈದ್ಯರ ಬಳಿ ಕರೆದುಕೊಂಡು ಹೋಗ್ಬಿಟ್ಟು ಅವರಿಗೆ ಪ್ರಥಮೋಪಚಾರವನ್ನು ಮಾಡಬೇಕು. ಅವರ ಸಲಹೆಯ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ನಾವೆಲ್ಲ ನೋಡಿದ್ದೀವಿ, ಆ ನಾಯಿ ಕಳೆದ ಸಂದರ್ಭದಲ್ಲಿ ಹಿಂದಿನ ಒಕ್ಕಳಕ್ಕೆಲ್ಲ ಇಂಜೆಕ್ಷನ್ ಮಾಡ್ತಾ ಇರುವಂಥದ್ದು, ಒಕ್ಕಳದ ಸುತ್ತ ಇಂಜೆಕ್ಷನ್ ಮಾಡಿದ್ರು, ಇತ್ತೀಚಿನ ದಿನಗಳೇ ಕೈಗೆ ಅಥವಾ ಸೊಂಟಕ್ಕೆ ಇಂಜೆಕ್ಷನ್ ಮಾಡುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟು ಪ್ರಾಣಿಗಳು ಕಚ್ಚಿದಾಗ ಮಾಡುವಂಥ ಪ್ರಥಮೋಪಚಾರದ ಬಗ್ಗೆ. ಈಗ ಪ್ರಥಮೋಪಚಾರದಲ್ಲಿ ಮಾಡುವಂಥದ್ದು ಯಾವುದು? ಒಂದು, ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ನೀಡುವಂತಹ ಪ್ರಥಮೋಪಚಾರ. ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಹಾವು ಕಚ್ಚಿದೆ ಅಂತೇಳಿ ನೋಡ್ಕೊಳ್ಬೇಕು. ಮತ್ತು ಎಷ್ಟು ಹಲ್ಲಿಟ್ಟಿದೆ ಅಂತೇಳಿ ತಿಳ್ಕೊಳ್ಬೇಕು. 2 ಹಲ್ಲಿಟ್ಟಿದ್ರೆ ಮಾತ್ರ ಅದು ವಿಷಕಾರಕವಾದಂತಹ ಹಾವು. 3 ಹಲ್ಲುಗಳಿಗಿಂತ ಹೆಚ್ಚಿನ ಹಲ್ಲಿಟ್ಟಿದ್ರೆ ಅದು ವಿಷಕಾರಕವಾದಂತಹ ಹಾವು ಅಲ್ಲ ಅಂತೇಳಿ ತಿಳ್ಕೊಳ್ಬೇಕು. ಲಕ್ಷಣಗಳು ಯಾವ ರೀತಿ ಇರ್ತವೆ? ಹಾವು ಕಚ್ಚಿದಂತಹ ಒಬ್ಬ ವ್ಯಕ್ತಿಗೆ ಅವನ ಕೈಕಾಲುಗಳು ನಡುಸ್ತಾ ಇರ್ತವೆ, ನಾಲಿಗೆ ತೊದಲಿಸ್ತಾ ಹೋಗುತ್ತೆ, ಕಣ್ಣುಗಳು ಕುಂಗ್ತಾ ಹೋಗ್ತವೆ, ಉಚ್ಚ ಹೋಗ್ತಾ ಹೋಗ್ತದೆ, ಮೈ ತಣ್ಣಗಾಗ್ತಾ ಹೋಗುತ್ತೆ, ವಾಕರಿಕೆ ಬರ್ತಾ ಇರುತ್ತೆ, ಎಂಜಿನು ಮತ್ತು ನೊರೆ ಬಾಯಿಂದ ಬರ್ತಾ ಹೋಗುತ್ತೆ. ಇವೆಲ್ಲ ಲಕ್ಷಣಗಳು ಇರ್ತಾ ಹೋಗ್ತವೆ. ಪ್ರಥಮೋಪಚಾರವನ್ನು ಯಾವ ರೀತಿ ಮಾಡಬೇಕು? ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ಹೃದಯದ ಭಾಗದ ಕಡೆಗೆ ರಕ್ತ ಹೋಗುವ ರೀತಿಯಲ್ಲಿ ಅವರ ಒಂದು ಗಟ್ಟಿಯಾದ ಪಟ್ಟಿಯನ್ನು ಕಟ್ಟಬೇಕು. ಚಾಕು ಅಥವಾ ಬ್ಲೇಡ್ನಿಂದ ಅದನ್ನು ಕೊಯ್ದುಬಿಟ್ಟು ರಕ್ತ ಹೃದಯದ ಕಡೆ ಹೋಗುವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅಂತಹ ಒಬ್ಬ ವ್ಯಕ್ತಿಗೆ ಧೈರ್ಯವನ್ನು ತುಂಬಬೇಕು, ಗಾಬರಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಮತ್ತು ಮೂರ್ಛೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಬಾಯಿಯಿಂದ ಆ ರಕ್ತವನ್ನು ತೆಗಿತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು ಮತ್ತು ತಕ್ಷಣ ವೈದ್ಯರನ್ನು ಕರೆಸಬೇಕು. ಇನ್ನು ನೀರಿನಲ್ಲಿ ಮುಳುಗಿದಂಥ ಸಂದರ್ಭದಲ್ಲಿ ಅವರನ್ನು ನೀರಿನಿಂದ ಮೇಲೆ ಎಳೆತರಬೇಕು. ಈಜು ಬಲವಂತ ಹೋಗಬೇಕು. ಈಜು ಬರುವಂಥವರು ಅವರ ಬಟ್ಟೆ ಮತ್ತು ಕೂದಲನ್ನು ಎಳ್ಕೊಂಡು ನಿಂತಿರಬೇಕು. ಇಲ್ಲ ಅಂತಂದರೆ ಅವರೇ ನೀರಿನಲ್ಲಿ ಮುಳುಗುವಂಥ ಸಾಧ್ಯತೆಗಳು ಇರ್ತವೆ. ಅವ್ರನ್ನ ತಂದುಬಿಟ್ಟು ಮೇಲೆ ಬೋರ್ನ ಹಾಕಿ ಮಲಗಿಸ್ಬಿಟ್ಟು ಅವರಿಗೆ ಏನು ಮಾಡಬೇಕು? ಹೊಟ್ಟೆಯಲ್ಲಿ ಉಪ್ಸ ನೀರನ್ನು ಹೊರಗೆ ತೆಗಿತಾ ಹೋಗಬೇಕಾಗುತ್ತೆ. ಮತ್ತು ಅವರಿಗೆ ವಿಶ್ರಾಂತಿಯನ್ನು ನೀಡಬೇಕು, ಗಾಳಿ ಬೆಳಕು ಬರೋ ರೀತಿಯಲ್ಲಿ ಕೊಡಬೇಕು. ಅವರಿಗೆ ಕೃತಕ ಶ್ವಾಸಕೋಶ ಉಸಿರನ್ನು ನೀಡಬೇಕಾಗುತ್ತೆ. ಇದು ನೀರಿನಲ್ಲಿ ಬರಬೇಕು. ಇನ್ನು ಪ್ರಾಣಿಗಳು ಕಚ್ಚಿದಂಥ ಸಂದರ್ಭದಲ್ಲಿ, ವಿಶೇಷವಾಗಿ ನಾಯಿ ಕಚ್ಚಿದಂಥ ಸಂದರ್ಭದಲ್ಲಿ ಕಚ್ಚಿರುವಂತಹ ನಾಯಿ ಹುಚ್ಚು ನಾಯಿನೋ ಅಥವಾ ಬೀದಿ ನಾಯಿನೋ ಅಥವಾ ಸಾಕು ನಾಯಿನೋ ಅಂತೇಳಿ ನೋಡ್ಕೊಳ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಕಚ್ಚಿರುವಂತಹ ಗಾಯವನ್ನು ಆಂಟಿಸೆಪ್ಟಿಕ್ನಿಂದ ಅಥವಾ ಹೈಡ್ರೋಜನ್ ಪೆರಾಕ್ಸೈಡಿಂದ ಆ ಗಾಯವನ್ನು ಸ್ವಚ್ಛಗೊಳಿಸಬೇಕು. ಹೈಡ್ರೋಜನ್ ಪೆರಾಕ್ಸೈಡಿಂದ ನಂತರ ಅದನ್ನು ರಕ್ತ ಹರಿಯದ ರೀತಿಯಲ್ಲಿ ಗಟ್ಟಿಯಾಗಿ ಸುತ್ತಬೇಕು ಮತ್ತು ವೈದ್ಯರ ಉಪಚಾರವನ್ನು ಮಾಡಬೇಕು. ಇದಿಷ್ಟು ಪ್ರಥಮೋಪಚಾರದ ಬಗ್ಗೆ. ಇನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸುವಂತಹ ಬ್ಯಾಂಡೇಜ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಬ್ಯಾಂಡೇಜ್ಗಳು ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ಗಾಯಗಳು ಆದಂತಹ ಸಂದರ್ಭದಲ್ಲಿ ಕೈಗಳಿಗೆ, ಕಾಲುಗಳಿಗೆ ಮತ್ತು ಬೆರಳುಗಳಿಗೆ ಈ ರೀತಿಯಾದಂತಹ ಬ್ಯಾಂಡೇಜ್ಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ನಾವು ಮೆಡಿಕಲ್ ಶಾಪ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಹ್ಯಾಂಡಿಪ್ಲಾಸ್ಟ್ ಅಂತ ಕೇಳ್ತೀವಿ, ಕ್ರೇಪ್ ಬ್ಯಾಂಡ್ ಅಂತ ಕೇಳ್ತೀವಿ. ಈ ರೀತಿಯಾದಂಥ ವಿವಿಧ ರೀತಿಯಾದಂತಹ ಬ್ಯಾಂಡೇಜ್ಗಳಿರುವಂಥದ್ದನ್ನು ನಾವು ನೋಡಿದ್ದೀವಿ. ಈ ಬ್ಯಾಂಡೇಜ್ಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಬ್ಯಾಂಡೇಜ್ಗಳಿದ್ದಾವೆ? ಬೆರಳು ತುದಿ ಬ್ಯಾಂಡೇಜ್. ಬೆರಳಿನ ತುದಿಯ ಭಾಗಕ್ಕೆ ಏನಾದರೂ ಗಾಯ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಬೆರಳ ತುದಿಗಳಿಗೆ ಬ್ಯಾಂಡೇಜನ್ನು ಮಾಡುವಂಥದ್ದನ್ನು ಬೆರಳ ತುದಿಯ ಬ್ಯಾಂಡೇಜ್ ಹೇಳಿ ಕರಿತೀವಿ. ಚಿಕ್ಕ ಎಲುಬುಗಳ ಸಂಧಿ ಬ್ಯಾಂಡೇಜ್. ಕೈ, ಕಾಲು, ಬೆರಳುಗಳಿಗೆ ಗಾಯ ಆದಂಥ ಸಂದರ್ಭದಲ್ಲಿ, ಮೂಳೆಗಳು ಸಣ್ಣ ಪುಟ್ಟ ನೋವಾಗಿದ್ದಂಥ ಸಂದರ್ಭದಲ್ಲಿ ಕೈ, ಕಾಲು, ಬೆರಳುಗಳಿಗೆ ಕಟ್ಟುವಂಥದ್ದನ್ನು ಬ್ಯಾಂಡೇಜನ್ನು ನಾವು ನೋಡ್ತಾ ಹೋಗ್ತೀವಿ.
ಚಿಟ್ಟೆ ಪಟ್ಟಿ ಬ್ಯಾಂಡೇಜ್. ಮೈ ಕೈಯಿಂದ ನೋವಾಗಿತ್ತು ಅಥವಾ ಇಟ್ಕೊಂಡಿತ್ತು ಅಂದರೆ ಈ ಚಿಟ್ಟೆ ಪಟ್ಟಿ ಬ್ಯಾಂಡೇಜನ್ನು ನೋಡಿದ್ವಿ. ಸೋಂಕು ತಡೆಗಟ್ಟಲಿಕ್ಕೆ, ಅದು ಹ್ಯಾಂಡಿಪ್ಲಾಸ್ಟರ್ ಅಂತ ಹೇಳ್ತಾರೆ, ಸೋಂಕನ್ನು ತಡೆಗಟ್ಟಲಿಕ್ಕೆ ಮತ್ತು ಗಾಯವನ್ನು ವಾಸಿ ಮಾಡಲಿಕ್ಕೆ ನಾವು ಚಿಟ್ಟೆ ಪಟ್ಟಿ ಬ್ಯಾಂಡೇಜ್ ಅಂತೇಳಿ ಕರಿತಾ ಹೋಗ್ತೀವಿ. ಇನ್ನು ಒತ್ತಡದ ಬ್ಯಾಂಡೇಜ್, ನಾವು ಇದನ್ನು ಕ್ರೇಪ್ ಬ್ಯಾಂಡ್ ಅಂತೇಳಿ ಕೂಡ ಇದನ್ನು ಕರಿತೀವಿ. ನೀ ಕ್ಯಾಪ್ ಅಥವಾ ಕ್ರೇಪ್ ಬ್ಯಾಂಡ್. ಗಾಯದ ಭಾಗಕ್ಕೆ ಅಂಟಿಸುವ ತೆಳುವಾದ ಹತ್ತಿಯ ಬಟ್ಟೆಯೇ ಒತ್ತಡದ ಬ್ಯಾಂಡೇಜ್. ನಾವು ಗಾಯ ಆದಂಥ ಸಂದರ್ಭದಲ್ಲಿ ಅದರ ಮೇಲ್ಗಡೆ ಹತ್ತಿಯನ್ನು ಹಾಕ್ತೀವಿ. ಅದನ್ನು ನಾವು ಗಾಯದ ಭಾಗಕ್ಕೆ ಅಂಟಿಸುವಂತಹ ತೆಳುವಾದ ಹತ್ತಿಯ ಬಟ್ಟೆಯೇ ಒತ್ತಡದ ಬ್ಯಾಂಡೇಜ್ ಅಂತ ಕರಿತೀವಿ. ಈ ಗಾಯದ ಭಾಗಕ್ಕೆ ಹಿಡಿದುಕೊಳ್ಳೋಕ್ಕೆ ತೆಳುವಾದ ಹತ್ತಿಯ ಬಟ್ಟೆಯಿಂದ ಅದನ್ನು ಮೇಲ್ಭಾಗದಲ್ಲಿ ಕಟ್ತಾ ಹೋಗ್ತಾರೆ. ಇನ್ನು ರೋಗಾಣು ರಹಿತ ಸುರುಳಿ ಬ್ಯಾಂಡೇಜ್. ರೋಗಾಣು ರಹಿತ ಸುರುಳಿ ಬ್ಯಾಂಡೇಜ್. ಈ ರೋಗಾಣು ರಹಿತ ಸುರುಳಿ ಬ್ಯಾಂಡೇಜ್ನಲ್ಲಿ ಹಲವಾರು ವಿಧಗಳಿದ್ದಾವೆ. ಅದರಲ್ಲಿ ವಿವಿಧ ಗಾಯಗಳಿಗೆ ನಾವು ಉಪಯೋಗಿಸ್ಬೋದು. ಅದರಲ್ಲಿ 2 ಇಂಚು ಇರುವಂತಹ ರೋಗಾಣು ರಹಿತ ಸುರುಳಿ ಬ್ಯಾಂಡೇಜ್ ಇರುತ್ತೆ ಮತ್ತು 8 ಇಂಚು 3 ಇಂಚು ಇರುವಂತಹ ಸುರುಳಿ ಬ್ಯಾಂಡೇಜ್ಗಳು ಇದ್ದಾವೆ. 9 ಇಂಚು 5 ಇಂಚು ಇರುವಂತಹ ಸುರುಳಿ ಬ್ಯಾಂಡೇಜ್ ಕೂಡ ನಾವು ಮಾಡ್ತೀವಿ. ಇನ್ನೂ ಗಾತ್ರದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಬ್ಯಾಂಡೇಜ್ಗಳು ಕೂಡ ನಾವು ನೋಡ್ತಾ ಹೋಗ್ಬೋದು. ನಂತರ ತ್ರಿಕೋಣಾಕಾರದ ಬ್ಯಾಂಡೇಜ್. ಬ್ಯಾಂಡೇಜ್ ಪ್ಯಾಕೆಟ್ನಲ್ಲಿ ಬ್ಯಾಂಡೇಜ್ ಕಟ್ಟಿದಾಗ ಅದು ಚೌಕಾಕಾರದಲ್ಲಿರುತ್ತೆ, ಹೌದಲ್ವಾ? ಯಾವುದೇ ಬ್ಯಾಂಡೇಜ್ ಆಗಲಿ ಅದು ಪ್ಯಾಕೆಟ್ನಲ್ಲಿ ಚೌಕಾಕಾರದಲ್ಲಿರುತ್ತೆ. ಇದು ಕೈಗೆ ಮುಟ್ಟದಂತೆ ಸಡಿಲವಾದ ತ್ರಿಕೋಣಾಕಾರದ ಮುಚ್ಚಿಟ್ಟಂತಹ ದೊಡ್ಡ ಭಾಗವನ್ನು ಹೊಂದಿರುತ್ತದೆ. ಇದನ್ನು ಮಣಿಕಟ್ಟಿಗೆ ಇಲ್ಲಿಗೆ ಕಟ್ಟಲಿಕ್ಕೆ, ಗಾಯಗೊಂಡಂತಹ ಸಂದರ್ಭದಲ್ಲಿ ಅದನ್ನು ಕಟ್ಟಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇನ್ನು ಕೀಲುಗಳನ್ನು ಭದ್ರಗೊಳಿಸುವಂತಹ ಕ್ರೇಪ್ ಬ್ಯಾಂಡೇಜ್ಗಳು, ಪಟ್ಟಿಗಳು, ಇವು ಯಾವ ರೀತಿಯ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರ್ತವೆ? ಎಳೆದ್ರೆ ಹಿಡಿದವೆ, ಬಿಟ್ಟರೆ ಕೂಗ್ತವೆ. ಇಂತಹ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುವಂತಹ ಲೋಹದಿಂದ ತಯಾರಿಸಿದಂತಹ ಒತ್ತಡವನ್ನು ನಿಯಂತ್ರಿಸುವಂಥ, ಪೈನನ್ನು ರಿಲೀಫ್ ಮಾಡುವಂಥ ಮತ್ತು ಅದುಮುವಿಕೆಗೆ ಸಹಾಯ ಆಗುವಂಥದ್ದು. ಮತ್ತು ಇವುಗಳನ್ನು ಲೋಹದ ಕ್ಲಿಪ್ಗಳಿಂದ ಪಟ್ಟಿಯನ್ನು ಹಾಕಿರ್ತಾರೆ. ಇದು ರಕ್ತಸ್ರಾವವನ್ನು ಆಗಲಿಕ್ಕೆ ಕೂಡ ತಡೆಗಟ್ತಾ ಹೋಗುತ್ತೆ. ಇದು ವಿವಿಧ ರೀತಿಯಾದಂತಹ ಬ್ಯಾಂಡೇಜ್ಗಳ ಬಗ್ಗೆ. ಹಾಗಾದರೆ ನಾವು ಈ ಅಧ್ಯಾಯದಲ್ಲಿ ನೋಡಿದ್ದೇನು? ಪ್ರಥಮ ಚಿಕಿತ್ಸೆ ಅಂತಂದರೆ ಏನು? ಇದರಲ್ಲಿ ಪ್ರಥಮ ಚಿಕಿತ್ಸೆಯಲ್ಲಿ ಬರುವಂತಹ ವಿವಿಧ ಸಂದರ್ಭಗಳಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ಮಾಡಬೇಕು, ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು, ಮತ್ತು ನೀರಿನಲ್ಲಿ ಮುಳುಗಿದಂತಹ ಒಬ್ಬ ವ್ಯಕ್ತಿಗೆ ನಾವು ಯಾವ ರೀತಿಯಾದಂತಹ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು, ಮತ್ತು ಪ್ರಾಣಿಗಳು ಕಚ್ಚಿದಂತಹ ಸಂದರ್ಭದಲ್ಲಿ, ಕರಡಿಗಳೆಲ್ಲ ಕಚ್ಚಿಸ್ತವೆ, ಹುಲಿ, ಚಿರತೆ, ಈ ರೀತಿಯಿಂದ ಯಾವುದಾದ್ರು ಕ್ರೂರ ಪ್ರಾಣಿಗಳು ಅಥವಾ ವಿಶೇಷವಾಗಿ ನಾಯಿ ಕಚ್ಚುವಂಥದ್ದೇ ಹೆಚ್ಚು. ಅಂತಹ ನಾಯಿ ಕಚ್ಚುವಂಥ ಸಂದರ್ಭದಲ್ಲಿ ಅದು ಹುಚ್ಚು ನಾಯಿನೋ, ಸಾಕು ನಾಯಿನೋ, ಬೀದಿ ನಾಯಿನೋ ಇದನ್ನು ನೋಡ್ಕೊಳ್ಳುವಂಥದ್ದು. ಮತ್ತು ಆ ನಾಯಿ ಕಚ್ಚಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರಥಮ ಉಪಚಾರವನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋದ್ವಿ. ಇನ್ನು ನಂತರದಲ್ಲಿ ನಾವು ವಿವಿಧ ರೀತಿಯಾದಂತಹ ಬ್ಯಾಂಡೇಜ್ಗಳ ಬಗ್ಗೆ ನಾವು ನೋಡ್ತಾ ಹೋದ್ವಿ. ಅದರಲ್ಲಿ ಯಾವ್ಯಾವುದು ಕೈ ಬೆರಳುಗಳ ಸಂಧಿಗಳ ಬೆರಳುಚುರಿಯ ಬ್ಯಾಂಡೇಜ್ ಬಗ್ಗೆ ನೋಡಿದ್ವಿ, ಚಿಕ್ಕ ಎಲುಬುಗಳ ಸಂಧಿಯ ಬ್ಯಾಂಡೇಜ್ ಬಗ್ಗೆ ನೋಡಿದ್ವಿ, ಮತ್ತು ಒತ್ತಡದ ಬ್ಯಾಂಡೇಜ್ ಬಗ್ಗೆ ನೋಡಿದ್ವಿ, ಮತ್ತು ರೋಗಾಣು ರಹಿತ ಸುರುಳಿಯ ಬ್ಯಾಂಡೇಜ್ ಬಗ್ಗೆ ನಾವು ನೋಡಿದ್ವಿ. ಅದಾದಮೇಲೆ ತ್ರಿಕೋಣಾಕಾರದ ಬ್ಯಾಂಡೇಜ್ ಬಗ್ಗೆ ಕೂಡ ನಾವು ನೋಡ್ತಾ ಹೋದ್ವಿ. ಮತ್ತು ಕೀಲುಗಳನ್ನು ಭದ್ರಪಡಿಸುವಂತಹ ಬ್ಯಾಂಡೇಜ್ಗಳ ಬಗ್ಗೆ ನಾವು ಕೂಡ ನೋಡ್ತಾ ಹೋದ್ವಿ. ಇದಾದ ನಂತರ ನಿಮಗೆ ಚಟುವಟಿಕೆಯಲ್ಲಿ ನೋಡೋದಾದ್ರೆ ನೀವು ಹತ್ತಿರದಲ್ಲಿ ಮತ್ತು ನಿಮ್ಮ ಸ್ಕೂಲ್ ಪಕ್ಕದಲ್ಲೇ ಇದೆ ಹಾಸ್ಪಿಟಲ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಭೇಟಿ ಕೊಟ್ಬಿಟ್ಟು ಅಲ್ಲಿ ಸಿಗುವಂತಹ ವಿವಿಧ ರೀತಿಯಾದಂತಹ ರೋಗಾಣು ರಹಿತ ಬ್ಯಾಂಡೇಜ್ಗಳು ಮತ್ತು ಸುರುಳಿ ಪ್ಯಾಡ್ಗಳನ್ನು ನೀವು ನೋಡಬೇಕು ಮತ್ತು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ನಿಮಗೆ ಪ್ರಥಮ ಚಿಕಿತ್ಸೆಯ ಬಗ್ಗೆ. ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು, ಅಭ್ಯಾಸದಲ್ಲಿ ನೋಡ್ತಾ ಹೋದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ತಾರೆ. ನೀವು ಹೇಳ್ತೀರಲ್ವಾ, ಹಾಗೂ ವಿಷಕಾರಕ ಅಂತ ಹೆಂಗೆ ಗೊತ್ತಿರ್ತೀರ? ಒಂದು ವಾಕ್ಯದಲ್ಲಿ ಉತ್ತರಿಸೋದಾದ್ರೆ ಹಾಗೂ ಅಕಸ್ಮಾತ್ ವಿಷಕಾರಕ ಅಂತಂದರೆ 2 ಹಲ್ಲುಗಳು ಕಚ್ಚಿರುವಂತಹ ಹಾವನ್ನು ನಾವು ವಿಷಕಾರಕ ಹಾವು ಅಂತೇಳಿ ಕರಿತೀವಿ. ಹಾಗಾದ್ರೆ ಯಾಕೆ ಹೇಳ್ತೀರ? 2 ಹಲ್ಲುಗಳಿಂದ ಕಚ್ಚಿರುವಂಥದ್ದನ್ನು ನಾವು ಗುರುತಿಸ್ಬಿಟ್ಟು ಅದು ವಿಷಕಾರಕ ಹಾವು ಅಂತೇಳಿ ಗುರುತಿಸ್ತೀವಿ. ಯಾವ ಸಂದರ್ಭದಲ್ಲಿ ತ್ರಿಕೋಣಾಕಾರದ ಬ್ಯಾಂಡೇಜನ್ನು ಬಳಸ್ತೀವಿ? ಇದನ್ನು ಕೈ ಮಣಿಕಟ್ಟಿಗೆ ಗಾಯಗೊಂಡ ಸಂದರ್ಭದಲ್ಲಿ ಪಟ್ಟಿಯನ್ನು ಭದ್ರಪಡಿಸಲಿಕ್ಕೆ ನಾವು ತ್ರಿಕೋಣಾಕಾರದ ಬ್ಯಾಂಡೇಜನ್ನು ಮಾಡ್ತೀವಿ. ಪ್ರಥಮೋಪಚಾರವನ್ನು ಯಾವಾಗ ಮಾಡಬೇಕು? ಪ್ರಥಮೋಪಚಾರವನ್ನು ನಾವು ಯಾವಾಗ ಮಾಡಬೇಕು? ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಮೊದಲು ಆ
ಅಪಘಾತಗೊಂಡ ವ್ಯಕ್ತಿಗೆ ಪ್ರಾಣ ರಕ್ಷಣೆಗೋಸ್ಕರ ನಾವು ಪ್ರಥಮೋಪಚಾರವನ್ನು ಮಾಡಬೇಕು. ಚಿಟ್ಟಪಟ್ಟಿಯ ಬ್ಯಾಂಡೇಜನ್ನು ಯಾವಾಗ ಬಳಸ್ತಾರೆ? ಚಿಟ್ಟಪಟ್ಟಿಯ ಬ್ಯಾಂಡೇಜನ್ನು ನಾವು ಗಾಯ ಆದ ಸಂದರ್ಭದಲ್ಲಿ ಗಾಯದ ಮೇಲ್ಭಾಗದಲ್ಲಿ ಸೋಂಕನ ತಡೆಗಟ್ಟಲಿಕ್ಕೆ ಈ ಒಂದು ಚಿಟ್ಟಪಟ್ಟಿ ಬ್ಯಾಂಡೇಜನ್ನು ಬಳಸ್ತಾ ಹೋಗ್ತೀವಿ. ಇನ್ನು ಹೊಂದಿಸಿ ಬರೆಯುವುದರಲ್ಲಿ ಪ್ರಥಮೋಪಚಾರ, ಹಾವು, ಕೃತಕ ಉಸಿರಾಟ ಮತ್ತು ಆಂಟಿಸೆಪ್ಟಿಕ್ ಅಂತಿದೆ. ಇದರಲ್ಲಿ ನೋಡ್ತಾ ಹೋಗ್ತೀರಾ, ಪ್ರಥಮೋಪಚಾರ ಪ್ರಾಣಾಪಾಯದಿಂದ ಪಾರು ಮಾಡಲು, ಹಾವು ಸರೀಸೃಪ, ಕೃತಕ ಉಸಿರಾಟ ನೀರಿನಲ್ಲಿ ಮುಳುಗಿದಾಗ, ಆಂಟಿಸೆಪ್ಟಿಕ್ ಸೋಂಕನ ತಡೆಗಟ್ಟಲಿಕ್ಕೆ. ಇನ್ನು ಚಟುವಟಿಕೆ ನೋಡಿದರೆ ಪ್ರಥಮ ಚಿಕಿತ್ಸೆ ಮತ್ತು ವಿವಿಧ ಸಂದರ್ಭಗಳಲ್ಲಿ ನೀಡುವಂತಹ ಪ್ರಥಮ ಚಿಕಿತ್ಸೆಗಳನ್ನು ಬೀದಿ ನಾಟಕ ಮತ್ತು ಅಣಕುಗಳ ಮುಖಾಂತರ, ನಾಟಕಗಳ ಮುಖಾಂತರ ಪ್ರದರ್ಶನ ಮಾಡಬೇಕು ಅಂತೇಳಿ ಹೇಳ್ತಾ ಹೋಗ್ತೀವಿ. ಈ ಪ್ರಥಮ ಚಿಕಿತ್ಸೆಯ ಬಗ್ಗೆ ನೀವು ನೋಡ್ತಾ ಹೋಗೋದಾದ್ರೆ, ಈ ಪ್ರಥಮ ಚಿಕಿತ್ಸೆಯನ್ನು ಯಾವ ಕಾರಣಕ್ಕೂ ಕೂಡ ನೀವು ಬರೀ ಕೇಳ್ಕೊಂಡು ಬಿಡುವಂಥದ್ದಲ್ಲ. ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ಮನೆಯ ಸುತ್ತಮುತ್ತ ಆಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ನೀವು ನೋಡಿದರೆ 8ನೇ ಕ್ಲಾಸಲ್ಲೆಲ್ಲ ಕೂಡ ಸುಟ್ಟ ಗಾಯಗಳಿಂದ ಆಗುವಂತಹ ಪ್ರಥಮೋಪಚಾರದ ಬಗ್ಗೆ ನೋಡ್ತಾ ಹೋಗಿದ್ರೆ, ಇದರಲ್ಲಿ ನೋಡಿರುವಂಥದ್ದು ಈ ಅಧ್ಯಾಯದಲ್ಲಿ 8ನೇ ತರಗತಿಯಲ್ಲಿ ಆಗಿರ್ಬೋದು, 9ನೇ ತರಗತಿಯಲ್ಲಿ ಆಗಿರ್ಬೋದು. ಇದರಲ್ಲಿ ಬರುವಂತಹ ಪ್ರಥಮೋಪಚಾರದ ಬಗ್ಗೆ ಹಾವು ಕಟ್ಟಿದಂಥ ಸಂದರ್ಭದಲ್ಲಿ ಯಾರಿಗೂ ಅದರ ಬಗ್ಗೆ ಜ್ಞಾನ ಇಲ್ಲ ಅಂತಂದರೆ, ನೀವು ಇದು ಅಭ್ಯಾಸ ಮಾಡಿದ್ದೀರಾ, ಓದಿದ್ದೀರಾ, ತಿಳ್ಕೊಂಡಿದ್ದೀರ, ಅವ್ರಿಗೆ ಹೇಳಬೇಕು ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ ಹೇಳಬೇಕು. ನೀರಿನಲ್ಲಿ ಮುಳುಗಿದವ್ರ ಬಗ್ಗೆ ಹೇಳಬೇಕು, ಯಾವ ರೀತಿ ಪ್ರಥಮೋಪಚಾರವನ್ನು ಮಾಡಬೇಕು ಅಂತೇಳಿ. ನೀರಿನಲ್ಲಿ ಮುಳುಗಿದ ಸಂದರ್ಭದಲ್ಲಿ ನೀವು ಕೂಡ ಅಷ್ಟೇ, ಯಾವ ಕಾರಣಕ್ಕೂ ಕೂಡ ಈಜು ಬರ್ತಿದ್ರೆ ನೀರಿನಲ್ಲಿ ಮುಳುಗಿದ್ರೆ ರಕ್ಷಿಸಬೇಕಾದ್ರೆ ನೀವು ಭಾಳ ಹುಷಾರಾಗಿ ಅವ್ರ ತಲೆ ಕೂದಲನ್ನು ಬಟ್ಟೆಯನ್ನೇ ಆಗಿರ್ಬೋದು, ಹಗ್ಗ ಆಗಿರ್ಬೋದು ಅಥವಾ ಕೋಲನ್ನೇ ಆಗಿ ಅವ್ರ ಮೇಲೆ ತರಬೇಕು. ಮತ್ತು ಎಲ್ಲ ಬಳಸ್ಬಿಟ್ಟು ಹೊಟ್ಟೆಯನ್ನು ಕೊಡುವಂಥದ್ದು. ಮತ್ತು ಪ್ರಾಣಿಗಳ ಕಚ್ಚಿದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಥಮೋಪಚಾರವನ್ನು ಮಾಡಬೇಕು ಏನು ಅನ್ನೋದನ್ನು ನೀವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗಿಲ್ಲ. ಇದಾದ ನಂತರ ಇದರಲ್ಲಿ ನೋಡ್ರಿ, ಚಿತ್ರವನ್ನು ನೋಡ್ತಾ ಇದ್ದೀವಿ. ಕೀಲುಗಳನ್ನು ಬದಲಾಯಿಸುವಂತಹ ಪಟ್ಟಿಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ನೀವು ಚಿತ್ರಗಳನ್ನು ಕೂಡ 8ನೇ ತರಗತಿ ನೋಡ್ತಾ ಹೋಗಿಲ್ಲ. ಹಾಗಾಗಿ ಪ್ರಥಮೋಪಚಾರ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಮಾಡುವಂಥದ್ದನ್ನು ನಾವು ಪ್ರಥಮ ಚಿಕಿತ್ಸೆ ಅಂತೇಳಿ ಕರೀತೀವಿ. ಅಂತಹ ಪ್ರಥಮ ಚಿಕಿತ್ಸೆಯನ್ನು ನಾವು ಸುಟ್ಟಗಾಯಗಳಿಗೆ ಆಗಿರ್ಬೋದು ಅಥವಾ ಕ್ರಿಮಿನಾಶಕಗಳನ್ನು ಸೇವಿಸಿದ 8ನೇ ಕ್ಲಾಸಲ್ಲಿ ಓದಿದ್ರಲ್ಲ, ಕ್ರಿಮಿನಾಶಕವನ್ನು ಸೇವಿಸಿದಂಥ ಸಂದರ್ಭದಲ್ಲಿ ಸುಟ್ಟ ಗಾಯಗಳಾದಂಥ ಸಂದರ್ಭದಲ್ಲಿ ದೀಪಾವಳಿ ಹಬ್ಬ ಬರ್ತಾ ಇದೆ. ಈಗ ನಮ್ಮೆಲ್ಲರೂ ಕೂಡ ಪಟಾಕಿಯನ್ನು ಹೊಡಿಬಾರ್ದು ಅಂತೇಳಿ ರಾಜ್ಯ ಸರ್ಕಾರ ನಿಷೇಧವನ್ನು ಇದೆ. ಹಲವಾರು ಸಂದರ್ಭಗಳಲ್ಲಿ ಪಟಾಕಿಯನ್ನು ಶೋಕಿಗೋಸ್ಕರ ಹೊಡೆಯುವಂಥ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ, ಪ್ರಾಣಕ್ಕೆ ಕಣ್ಣಿಗೆ ಅಪಾಯ, ಎಷ್ಟೋ ಜನ ಅಂಧರಾಗಿರುವಂಥದ್ದನ್ನು ಕಾಣ್ತೀವಿ. ಹಾಗಾಗಿ ಪಟಾಕಿಯನ್ನು ಬಳಸಬಾರ್ದು. ಪರಿಸರವನ್ನು ರಕ್ಷಣೆ ಮಾಡಿ, ಪರಿಸರ ಮಾಲಿನ್ಯನೂ ಕೂಡ ಆಗುತ್ತೆ. ಅದರಿಂದ ಧೂಳು, ಹೊಗೆಯಿಂದಾಗಿ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಎದುರು ಬಿಟ್ಟು ಪಕ್ಷಿಗಳು ದೂರ ಹೋಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಇಂತಹ ಪ್ರಥಮ ಚಿಕಿತ್ಸೆಯನ್ನು ನಾವು ಮಾಡಬೇಕಾದ್ರೆ ನಾವು ಯಾವ್ಯಾವ ರೀತಿಯಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಮತ್ತು ಪ್ರಥಮ ಚಿಕಿತ್ಸೆಯ ಸಂದರ್ಭದಲ್ಲಿ ಆ ಅಪಘಾತ ಹೊಂದುವಂಥ ವ್ಯಕ್ತಿಗಳು ಯಾವ ಇರ್ತಾನೆ, ಅವನ ಲಕ್ಷಣಗಳು ಏನಿರ್ತವೆ, ಯಾವ ರೀತಿಯನ್ನ ಚಿಕಿತ್ಸೆಯನ್ನು ನೀಡಬೇಕು, ತಕ್ಷಣ ವೈದ್ಯರ ಬಳಿಗೆ ಹೋಗಬೇಕು, ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು, ವೈದ್ಯರ ಸಲಹೆಯನ್ನು ಪಡಿಬೇಕು. ನಾನು ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರೂ ಕೂಡ ಇದನ್ನಿದೆಯಲ್ಲ, ನಾಯಿ ಕಚ್ಚಿದ ಸಂದರ್ಭದಲ್ಲಿ ಮರಳ ಹಾಕುವಂಥದ್ದು, ಮಣ್ಣು ಹಚ್ಚುವಂಥದ್ದು, ಎಲೆಗಳನ್ನು ಹಚ್ಚುವಂಥದ್ದು ಅಥವಾ ಸುಣ್ಣ ಹಚ್ಚುವಂಥದ್ದನ್ನು ಮಾಡಬಾರ್ದು. ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಶರೀರವನ್ನು ಮೂಲಕ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಅಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ನೀವು ಅಭ್ಯಾಸವನ್ನು ಮಾಡಬೇಕು ಮತ್ತು ಅದನ್ನು ಪರಿಪಾಲಿಸಬೇಕು. ನಿಮ್ಮ ಮನೆಯಲ್ಲಿ ಅದನ್ನು ಹೇಳಬೇಕು, ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ನಾನು ಓದಿದ್ದೀನಿ, ನನಗೆ ಗೊತ್ತಿದೆ, ಈ ರೀತಿ ಪ್ರಥಮ ಚಿಕಿತ್ಸೆಯನ್ನು ಮಾಡಬೇಕು ಅನ್ನುವಂಥ ಪರಿಜ್ಞಾನ ನಿಮ್ಮೆಲ್ಲರಲ್ಲೂ ಕೂಡ ಇರಬೇಕಾಗುತ್ತೆ. ಇದಿಷ್ಟು ನಿಮಗೆ ಪ್ರಥಮ ಚಿಕಿತ್ಸೆಯ ಬಗ್ಗೆ.